ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇತಿಹಾಸ ನಮಗೆ ಸಾಕಷ್ಟು ಪಾಠಗಳನ್ನು ಕಲಿಸ್ಕೊಡುತ್ತೆ. ಆ ಕಾರಣಕ್ಕಾಗಿಯೇ ಇತಿಹಾಸವನ್ನು ತಿಳಿದು ಭವಿಷ್ಯವನ್ನು ರೂಪಿಸ್ಕೋಬೇಕು ಮತ್ತು ವರ್ತಮಾನದಲ್ಲಿ ಬದುಕಬೇಕು ಅಂತ ಹಿರಿಯರು ಹೇಳಿರೋದು. ನಾನಿಲ್ಲಿ ನಿಮಗೆ ಅಂಥದ್ದೇ ಒಂದು ಇತಿಹಾಸದ ಪುಟಗಳಲ್ಲಿ ಕಳೆದು ಹೋದ ಕಥೆಯನ್ನು ಹೇಳೋದಕ್ಕೆ ಹೋಗ್ತಾ ಇದ್ದೀನಿ. ಇದು ಹಾವಿಗೆ ಹಾಲೆರೆದ್ರೆ ಅದು ಚೇತರಿಸಿಕೊಂಡ ಕೂಡಲೇ ಹಾಲಿಟ್ಟ ಕೈಯನ್ನು ಕಚ್ಚತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ. ಅವತ್ತು ದೇಶಭ್ರಷ್ಟನಾಗಿ ಅಂಗೈಯಲ್ಲಿ ಜೀವ ಇಟ್ಕೊಂಡು ಓಡಿ ಬಂದವನಿಗೆ ವಿಜಯನಗರದ ದೊರೆ ಅಳಿಯ ರಾಮರಾಯ ಆಶ್ರಯವನ್ನು ಕೊಟ್ಟಿದ್ದ. ಒಂದಲ್ಲ ಎರಡಲ್ಲ 7 ವರ್ಷಗಳ ಕಾಲ ಅವನನ್ನ ಜೊತೆಯಲ್ಲಿ ಇಟ್ಕೊಂಡು ಸಾಕಿದ್ದ, ಮದುವೆ ಮಾಡ್ದ. ಅವನಿನ್ ಯಾವತ್ತೂ ತನಗೆ ಸಿಗೋದೇ ಇಲ್ಲ ಅಂದ್ಕೊಂಡಿದ್ದ ರಾಜ್ಯವನ್ನ, ಸಿಂಹಾಸನವನ್ನ ಅವನಿಗೆ ಕೊಡಿಸಿದ್ದ. ಅದಕ್ಕೆ ಅವನು ಕೊಟ್ಟ ರಿಟರ್ನ್ ಗಿಫ್ಟ್ ಏನು ಗೊತ್ತಾ? ಅಳಿಯ ರಾಮರಾಯನ ಅಂತ್ಯ ಮತ್ತು ತನಗೆ ಆಶ್ರಯ ಕೊಟ್ಟ ವಿಜಯನಗರದ ವಿನಾಶ. ಹಾಗಾದ್ರೆ ಯಾರು ಆ ಧೂರ್ತ ಅರಸ? ಏನವನ ಕಥೆ? ಬನ್ನಿ ನೋಡೋಣ. ಗೆಳೆಯರೆ, ನಿಮಗೆ ಹೈದರಾಬಾದು, ಗೋಲ್ಕೊಂಡ ಇವೆಲ್ಲ ಚೆನ್ನಾಗಿ ಗೊತ್ತಿವೆ. ಆದರೆ ಈ ಗೋಲ್ಕೊಂಡವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಅಲ್ಲಿ ಕುತುಬ್ ಶಾಹಿ ಸಾಮ್ರಾಜ್ಯವನ್ನು ಕಟ್ಟಿದ ಕುಲಿ ಕುತುಬ್ ಮುಲ್ಕ್ ಬಗ್ಗೆ, ಅವನ ಮಕ್ಕಳ ಬಗ್ಗೆ ಮತ್ತು ಗೋಲ್ಕೊಂಡ ಕಟ್ಟಿದವನು ಏನಾದ ಅನ್ನೋ ಬಗ್ಗೆ ಗೊತ್ತಿರೋದಕ್ಕೆ ಸಾಧ್ಯ ಇಲ್ಲ. ಅದು ದಖನ್ನಲ್ಲಿ ಬಹ್ಮನಿ ಸುಲ್ತಾನರ ಆಳ್ವಿಕೆ ನಡೀತಿದ್ದ ಕಾಲ. ಅವತ್ತಿಗೆ ಪರ್ಷಿಯಾ ಭಾಗದಿಂದ ಕುದುರೆಗಳ ವ್ಯಾಪಾರಕ್ಕೆ ಅಂತ ಭಾರತಕ್ಕೆ ಬಂದ ಕುಲಿ ಕುತುಬ್ ಹಾಗೆ ದಕ್ಷಿಣದ ಕಡೆಗೆ ಬರ್ತಾನೆ ಮತ್ತು ಬಹ್ಮನಿಗಳ ಆಸ್ಥಾನವನ್ನ ಸೇರ್ಕೊಳ್ತಾನೆ. ಕುದುರೆಗಳ ಬಗ್ಗೆ ಒಳ್ಳೆ ಪರಿಜ್ಞಾನ ಆಯಿತು. ಪರ್ಷಿಯಾದಿಂದ ಬಂದಿದ್ದ, ಜೊತೆಗೆ ಶಿಯಾ ಕೂಡ ಆಗಿದ್ದ. ಹೀಗಾಗಿ ಬಹಮನಿಗಳ ಆಸ್ಥಾನದಲ್ಲಿ ಅವನಿಗೆ ಪ್ರಾಮುಖ್ಯತೆ ಸಿಗೋದಕ್ಕೆ ಹೆಚ್ಚು ದಿನ ಬೇಕಾಗಲಿಲ್ಲ. ಅದೇ ದಿನಗಳಲ್ಲೇ ದಖನ್ನಲ್ಲಿ ಬಹಮನಿಗಳ ಹಿಡಿತ ಕಡಿಮೆ ಆಗ್ತಾ ಹೋಗ್ತಾ ಇತ್ತು. ಆ ದಿನಗಳಲ್ಲಿ ಈಗಿನ ತೆಲಂಗಾಣ ಭಾಗದಲ್ಲಿ ಉಂಟಾದ ಬಂಡಾಯವನ್ನು ಶಮನ ಮಾಡೋದಕ್ಕೆ ಈ ಕುಲಿ ಕುತುಬ್ಗೆ ಆದೇಶವನ್ನು ಕೊಡಲಾಯಿತು. ಅವನು ಅತ್ಯಂತ ಬುದ್ಧಿವಂತಿಕೆಯಿಂದ ಅಲ್ಲಿನ ಸಮಸ್ಯೆಯನ್ನ ಸರಿ ಮಾಡ್ದ. ಇದೇ ಕಾರಣಕ್ಕೆ ಅವನನ್ನ ಆ ಭಾಗದ ಸುಬೇದಾರನನ್ನಾಗಿ ಕೂಡ ನೇಮಕ ಮಾಡಲಾಯಿತು. ಅದಾದ ಕೆಲ ವರ್ಷಗಳಲ್ಲಿ ಬಹಮನಿ ಸಾಮ್ರಾಜ್ಯ ಒಡೆದು ಹೋಯಿತು. ಅಲ್ಲಿ ಬಿಜಾಪುರ, ಅಹಮದ್ ನಗರ, ಬಿರಾರ್, ಬೀದರ್ ಹೀಗೆ ಬೇರೆ ಬೇರೆ ರಾಜ್ಯಗಳು ಸ್ವತಂತ್ರ ಘೋಷಿಸಿಕೊಂಡ್ವು. ಅವ್ರ ಜೊತೆಗೆ ಈ ಕುಲಿ ಕುತುಬ್ ಕೂಡ ಗೋಲ್ಕೊಂಡ ಪ್ರಾಂತವನ್ನ ಸ್ವತಂತ್ರ ರಾಜ್ಯ ಅಂತ ಘೋಷಿಸಿಕೊಂಡ. ಹಾಗೆ ಗೋಲ್ಕೊಂಡ ಸುಲ್ತಾನರ ಆಳ್ವಿಕೆ ಪ್ರಾರಂಭ ಆಯಿತು. ಹೀಗೆ ಗೋಲ್ಕೊಂಡ ರಾಜ್ಯ ಸ್ಥಾಪನೆಯ ಹೊತ್ತಿಗೆ ಕುಲಿ ಕುತುಬ್ ಶಾಗೆ 33 ವರ್ಷ ವಯಸ್ಸಾಗಿತ್ತು. ಅವನು ಆ ನಂತರ ಕೂಡ ಸಾಕಷ್ಟು ವರ್ಷಗಳನ್ನ ಯುದ್ಧಗಳಲ್ಲೇ ಕಳೆದುಬಿಟ್ಟ. ಅಖಂಡ ಆಂಧ್ರ ಪ್ರದೇಶದ ಭೂಭಾಗವನ್ನ ತನ್ನ ಗೋಲ್ಕೊಂಡ ಸಾಮ್ರಾಜ್ಯದಲ್ಲಿ ಲೀನ ಮಾಡಿಕೊಂಡು ರಾಜ್ಯವನ್ನು ವಿಸ್ತರಿಸ್ತಾ ಹೋದ. ಇದೆಲ್ಲದರ ಜೊತೆಗೆ ಅವನಿಗೆ 4 ಗಂಡು 6 ಹೆಣ್ಣು ಸೇರಿ 10 ಮಕ್ಕಳಾದವು. ಆ ಮಕ್ಕಳು ಬೆಳೆದು ನಿಂತು. ಅಷ್ಟೊತ್ತಿಗೆ ಇವನಿಗೆ ಕೂಡ ವಯಸ್ಸು 57-58 ಆಗಿತ್ತು. ಈ ಕುಲಿ ಕುತುಬ್ನ ಹಿರಿಯ ಮಗ ಕುತುಬುದ್ದೀನ್ ಯುವರಾಜನಾಗಿ ಪಟ್ಟಾಭಿಷಿಕ್ತಗೊಂಡಿದ್ದ. ಆದರೆ ವಿಲಾಸಗಳಲ್ಲಿ ಮುಳುಗಿ ಹೋಗಿದ್ದ. 2ನೇವನು ಕರೀಂ, 3ನೇವನು ಇಬ್ರಾಹಿಂ. ರಾಜ್ಯಾಧಿಕಾರದ ಆಸೆ ಇಬ್ಬರಿಗೂ ಇತ್ತು. ಆದರೆ ಅವರಿಬ್ಬರಿಗಿಂತ ಕೊನೆಯವನಿದ್ದ ನೋಡಿ, ಅವನು ಅತ್ಯಂತ ಮಹತ್ವಾಕಾಂಕ್ಷಿಯಾಗಿದ್ದ, ಹಾಗೆ ಭಯಂಕರ ಅವಕಾಶವಾದಿಯಾಗಿದ್ದ. ಸಿಂಹಾಸನಕ್ಕಾಗಿ ಏನಾದರೂ ಮಾಡಬಲ್ಲ ಕ್ರೌರ್ಯ ಕೂಡ ಅವನಲ್ಲಿತ್ತು. ಹೇಗಾದರೂ ಮಾಡಿ ತನ್ನ ಅಣ್ಣಂದಿರನ್ನು ತಪ್ಪಿಸಿ ಗೋಲ್ಕೊಂಡ ಸಿಂಹಾಸನವನ್ನು ದಕ್ಕಿಸ್ಕೋಬೇಕು ಅನ್ನೋ ಹಪಹಪಿ ಅವನಲ್ಲಿ ಶುರುವಾಯಿತು. ಅವನ ಹೆಸರು ಜಮ್ಶೀದ್ ಕುಲಿ ಕುತುಬ್. ಜಮ್ಶೀದ್ ಹೇಗಾದರೂ ಮಾಡಿ ಸಿಂಹಾಸನವನ್ನು ದಕ್ಕಿಸ್ಕೋಬೇಕು ಅನ್ನೋ ನಿರ್ಧಾರಕ್ಕೆ ಬಂದ. ಅದರ ಮೊದಲ ಪ್ರಯತ್ನವಾಗಿ ತನ್ನ ಅಣ್ಣ ಹಾಗೂ ಯುವರಾಜ ಕುತುಬುದ್ದೀನ್ನ ಕಣ್ಣು ಕೀಳಿಸ್ಬಿಟ್ಟ. ಅಲ್ಲಿಗೆ ಈ ಕುತುಬುದ್ದೀನ್ ಸಿಂಹಾಸನದ ಉತ್ತರಾಧಿಕಾರಿಯಾಗುವ ಅರ್ಹತೆಯನ್ನು ಕಳ್ಕೊಂಡ. ಈ ವಿಷಯ ರಾಜ ಕುಲಿ ಕುತುಬ್ಗೆ ಗೊತ್ತಾಯ್ತು. ಮಗ ಸಿಂಹಾಸನಕ್ಕಾಗಿ ತನ್ನನ್ನು ಕೂಡ ಕೊಲೆ ಮಾಡ್ತಾನೆ ಅಂತ ಹೆದರಿದ ಕುಲಿ ಕುತುಬ್ ಜಮ್ಶೀದ್ನನ್ನ ಬಂಧಿಸಿ ಜೈಲಿಗೆ ತಳ್ಳಿಸ್ದ. ಆದರೂ ಜಮ್ಶೀದ್ನ ಮಹತ್ವಾಕಾಂಕ್ಷೆ ಏನು ಕಡಿಮೆ ಆಗಲಿಲ್ಲ. ಅವನು ಗೃಹ ಬಂಧನದಲ್ಲಿ ಕುಳಿತೆ ಸಂಚು ರೂಪಿಸೋದಕ್ಕೆ ಶುರು ಮಾಡ್ದ. ಸುಲ್ತಾನ್ ಕುಲಿ ಕುತುಬ್ ಶಾನ ನಂಬಿಕೆಯ ಬಂಟ ಮತ್ತು ಅಂಗರಕ್ಷಕ ಮೊಹಮ್ಮದ್ ಹಂದಾನಿ ಅನ್ನೋನನ್ನ ತನ್ನ ಬಲೆಗೆ ಬೀಳಿಸ್ಕೊಂಡ. ಅವನ ಮೂಲಕವೇ ಕುಲಿ ಕುತುಬ್ ಶಾನನ್ನ ಮುಗಿಸಿ ಬಿಡುವ ಸಂಚನ್ನ ಸಿದ್ಧಗೊಳಿಸಿದ. ಅದು 1543 ಸೆಪ್ಟೆಂಬರ್ ತಿಂಗಳು. ಕುಲಿ ಕುತುಬ್ ಶಾ ಹೈದರಾಬಾದಲ್ಲಿ ಅತ್ಯಂತ ಪ್ರೀತಿಯಿಂದ ಒಂದು ಜಾಮಿಯಾ ಮಸೀದಿಯನ್ನು ನಿರ್ಮಾಣ ಮಾಡಿಕೊಂಡಿದ್ದ. ಅವನು ಯುದ್ಧಗಳಿಗೆ, ರಾಜಕಾರ್ಯಗಳಿಗೆ ಹೊರಗೆ ಹೋಗದೇ ಇದ್ರೆ ಪ್ರಾರ್ಥನೆಗಾಗಿ ಇದೇ ಜಾಮಿಯಾ ಮಸೀದಿಗೆ ಹೋಗ್ತಾ ಇದ್ದ. ಅವತ್ತು ಕೂಡ ಸಂಜೆಯಾಗ್ತಿದ್ದ ಹಾಗೆ ತನ್ನ ಎಲ್ಲ ರಾಜಕಾರ್ಯಗಳನ್ನು ಮುಗಿಸಿ ಪ್ರಾರ್ಥನೆಗೆ ಅಂತ ಜಾಮಿಯಾ ಮಸೀದಿಗೆ ಬಂದ. ಅಲ್ಲಿ ಪ್ರಾರ್ಥನೆ ಮಾಡಿ ಅಲ್ಲಾಹುವಿನ ಮುಂದೆ ಮಂಡಿಯೂರಿ ಬಗ್ಗಿ ಮೇಲೆದ್ದ. ಅಷ್ಟೇ, ಅವನು ಕಣ್ಣು ಬಿಡೋ ಮೊದಲೇ ಅವನ ದೇಹಕ್ಕೆ ಮೊಹಮ್ಮದ್ ಹಂದಾನಿಯ ಖಂಜರ್ ಹೊಕ್ಕುಬಿಟ್ಟಿತು. ಅಂತಿಮವಾಗಿ ಯಾ ಅಲ್ಲಾಹ್ ಅನ್ನೋ ಅಂತಿಮ ಕೂಗು ಕೂಡ ಗಂಟಲಿನಿಂದ ಹೊರಬರೋದಕ್ಕೆ ಸಾಧ್ಯವಾಗದ ಹಾಗೆ ಕುಲಿ ಕುತುಬ್ ಅಲ್ಲಿ ಕುಸಿದು ಬಿದ್ದ. ಅವನೇ ಕಟ್ಟಿಸಿದ್ದ ಜಾಮಿಯಾ ಮಸೀದಿಯಲ್ಲಿ ಆ ಮಸೀದಿ ಕಟ್ಟಿದ 25 ವರ್ಷಗಳಿಗೆ ಕುಲಿ ಕುತುಬ್ ಕೊಲೆಯಾಗಿ ಹೋದ. ಈ ಘಟನೆ ನಡೆದದ್ದು ಮುಸ್ಸಂಜೆಯ ಹೊತ್ತಲ್ಲಿ.
ಹೀಗಾಗಿ ಇದು ಜನ ಹಾಗೂ ಗೋಲ್ಕೊಂಡದ ಇನ್ನಿತರ ರಾಜಪ್ರತಿನಿಧಿಗಳಿಗೆ ಗೊತ್ತಾಗುವ ಮೊದಲೇ ಸಿಂಹಾಸನ ಏರೋದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನ ಜಮ್ಶೀದ್ ಮಾಡಿಕೊಂಡ. ಅವನು ತನ್ನ ನಂಬಿಕೆಯ ಬಂಟರ ಮೂಲಕ ತನ್ನ ಇನ್ನೂ ಒಬ್ಬ ಸಹೋದರ ಕರೀಮನನ್ನು ಕೂಡ ಕೊಲ್ಲಿಸಿಬಿಟ್ಟ. ಇನ್ನು ಇಬ್ರಾಹಿಂ ಒಬ್ಬನನ್ನು ಕೊಂದುಬಿಟ್ಟಿದ್ರೆ ಜಮ್ಶೀದ್ಗೆ ಅಲ್ಲಿ ಪ್ರತಿಸ್ಪರ್ಧಿಗಳೇ ಇರ್ತಾ ಇರಲಿಲ್ಲ. ಆದ್ರೆ ತನ್ನ ತಂದೆ ಹಾಗೂ ಅಣ್ಣನ ಹತ್ಯೆಗಳು ಗೊತ್ತಾದ ಕೂಡಲೇ ಇಬ್ರಾಹಿಂ ರಾತ್ರೋರಾತ್ರಿ ಗೋಲ್ಕೊಂಡದಿಂದ ಓಡ್ ಹೋದ. ಹಾಗೆ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಪರಾರಿಯಾದವನಿಗೆ ಆಶ್ರಯ ಕೊಟ್ಟಿದ್ದು ವಿಜಯನಗರ. ಅವತ್ತಿಗೆ ವಿಜಯನಗರ ಆ ಭಾಗದಲ್ಲಿ ಅತ್ಯಂತ ಬಲಿಷ್ಠ ಹಾಗೂ ಪ್ರಭಾವಿ ಸಾಮ್ರಾಜ್ಯ ಆಗಿತ್ತು. ಶ್ರೀಕೃಷ್ಣ ದೇವರಾಯನ ಅಳಿಯ ರಾಮರಾಯ ಸಿಂಹಾಸನವನ್ನ ಏರಿದ್ದ. ಅವನು ಕೂಡ ಮಹತ್ವಾಕಾಂಕ್ಷಿನೇ. ಸುತ್ತ ಶಾಹಿ ಸುಲ್ತಾನರ ನಡುವೆ ಏಕೈಕ ಮತ್ತು ಅತ್ಯಂತ ಬಲಿಷ್ಠ ಸಾಮ್ರಾಜ್ಯ ಅನ್ನಿಸ್ಕೊಂಡಿತ್ತು ವಿಜಯನಗರ. ಹೀಗಾಗಿ ಈ ಇಬ್ರಾಹಿಂ ಆಶ್ರಯ ಕೇಳಿ ವಿಜಯನಗರಕ್ಕೆ ಹೋದ. ಅವನನ್ನ ಅಳಿಯ ರಾಮರಾಯ ತಿರಸ್ಕರಿಸಲಿಲ್ಲ. ಕರೆದು ಆಶ್ರಯ ಕೊಟ್ಟ. ರಾಜೋಚಿತ ಗೌರವಗಳ ಜೊತೆ ಅವನನ್ನ ನೋಡಿಕೊಂಡ. ಅವನ ಗೌರವಯುತ ಬದುಕಿಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟ. ಹಾಗೆ ವಿಜಯನಗರದಲ್ಲೇ ಈ ಇಬ್ರಾಹಿಂ ಭಾಗೀರಥಿ ಅನ್ನೋ ಒಂದು ಹೆಣ್ಣು ಮಗಳನ್ನು ಕೂಡ ಮದುವೆ ಆದ. ತೆಲುಗು ಭಾಷೆಯನ್ನ ಕಲಿತ. ಹಿಂದೂಗಳ ಜೊತೆ ಬರೆಯೋದಕ್ಕೆ ಶುರು ಮಾಡ್ದ. ಅವರ ಆಚಾರ ವಿಚಾರಗಳನ್ನ ಅಭ್ಯಾಸ ಮಾಡಿಕೊಂಡ. ರಾಜತಂತ್ರವನ್ನ ಕಲಿತ. ತಾನು ಮುಂದೆ ಬೆಳೆಯೋದಕ್ಕೆ ಈ ದೇಶದ ಬಹುಸಂಖ್ಯಾತರ ನೆರವು ಎಷ್ಟು ಮುಖ್ಯ ಅನ್ನೋದನ್ನ ಅರ್ಥ ಮಾಡಿಕೊಂಡ. ರಾಮರಾಯನ ವಿಶ್ವಾಸ ಇದ್ರೆ ಮುಂದೊಂದು ದಿನ ಗೋಲ್ಕೊಂಡ ತನಗೆ ಸಿಗುತ್ತೆ ಅನ್ನೋದವನಿಗೆ ಗೊತ್ತಿತ್ತು. ಅದಕ್ಕಾಗಿ ಅವನು ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಮಾಡ್ತಾ ಹೋದ. ಮತ್ತೊಂದ್ ಕಡೆ ಗೋಲ್ಕೊಂಡದಲ್ಲಿ ಕೂಡ ಎಲ್ಲ ಸರಿಯಾಗೇನಿರಲಿಲ್ಲ. ತಂದೆಯನ್ನ ಕೊಂದು ಅಣ್ಣಂದಿರನ್ನ ಕೊಲಿಸಿ ಅಧಿಕಾರ ಹಿಡಿದಿದ್ದ ಜಮ್ಶೀದ್ನ ಹಣೆಯಲ್ಲಿ ಹೆಚ್ಚು ದಿನಗಳ ಕಾಲ ಗೋಲ್ಕೊಂಡವನ್ನ ಆಳುವ ಅದೃಷ್ಟ ಬರೆದಿರಲಿಲ್ಲ. ಜಮ್ಶೀದ್ ಕರ್ಕವ್ಯಾಧಿ ಅಂದ್ರೆ ಕ್ಯಾನ್ಸರ್ಗೆ ತುತ್ತಾದ. ಅಧಿಕಾರವನ್ನ ಕೈಗೆ ತಗೊಂಡ 5 ವರ್ಷಗಳಲ್ಲಿ ಅಂದ್ರೆ 1550ರಲ್ಲಿ ಅವನು ಸಾವಿಗೀಡಾದ. ಅವನ ಮಗ ಸುಭಾನನನ್ನ ಪಟ್ಟಕ್ಕೇರಿಸಬೇಕು ಅನ್ನೋ ಪ್ರಯತ್ನಗಳನ್ನ ಜಮ್ಶೀದ್ನ ಆತ್ಮೀಯರು ಮಾಡೋದಕ್ಕೆ ಶುರು ಮಾಡಿದ್ರು. ಆದರೆ ಈ ಸುಭಾನ ಇನ್ನು ಚಿಕ್ಕ ಮಗುವಾಗಿದ್ದ, ಅಪ್ರಾಪ್ತನಾಗಿದ್ದ. ಇದೇ ಅವಕಾಶವನ್ನ ಬಳಸಿಕೊಂಡು ಇಬ್ರಾಹಿಂ ಮತ್ತೆ ಗೋಲ್ಕೊಂಡ ಕಡೆಗೆ ಪ್ರಯಾಣ ಬೆಳೆಸೋದಕ್ಕೆ ಸಿದ್ಧನಾದ. ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಟ್ಟಿದ್ದು ವಿಜಯನಗರದ ಅರಸ ಅಳಿಯ ರಾಮರಾಯ. ಇನ್ನು ಗೋಲ್ಕೊಂಡದ ಹಿಂದೂ ಸರ್ದಾರರು ಹಾಗೂ ಜಮ್ಶೇದನ ವಿರೋಧಿಗಳು ಇಬ್ರಾಹಿಮನ ಪರ ನಿಂತುಕೊಂಡ್ರು. ಅವನ ಜೊತೆಗೆ ಒಂದು ಸಣ್ಣ ಸೇನಾ ತುಕಡಿಯನ್ನು ಕೂಡ ಅಳಿಯ ರಾಮರಾಯ ಕಳುಹಿಸಿಕೊಟ್ಟ. ಅಲ್ಲಿಗೆ ವಿಜಯನಗರದಿಂದ ಸೀದಾ ಗೋಲ್ಕೊಂಡಕ್ಕೆ ಬಂದ ಇಬ್ರಾಹಿಂ ಅಲ್ಲಿನ ಅಧಿಕಾರವನ್ನ ತನ್ನ ಕೈಗೆ ತಗೊಂಡ. ಒಂದಷ್ಟು ವರ್ಷಗಳ ಕಾಲ ಅಲ್ಲಿನ ಆಡಳಿತವನ್ನ ಸರಿಪಡಿಸುವ ಕೆಲಸ ನಡೀತು. ವಿಜಯನಗರದಲ್ಲಿ ಕಲಿತು ಬಂದಿದ್ದನ್ನ ಇಲ್ಲಿ ಪ್ರಯೋಗ ಮಾಡೋದಕ್ಕೆ ಶುರು ಮಾಡಿದ್ದ. ತನ್ನ ಸುತ್ತ ತೆಲುಗು ಕವಿಗಳನ್ನ ಇಟ್ಟುಕೊಂಡ. ಹಾಗೆ ಪರ್ಷಿಯನ್ ಹಾಗೂ ಅರೇಬಿಕ್ ಕವಿಗಳಿಗೂ ಆ ಸ್ಥಾನದಲ್ಲಿ ಮಹತ್ವದ ಜಾಗವನ್ನು ಕೊಟ್ಟ. ಗೋಲ್ಕೊಂಡ ಕೋಟೆ ಇನ್ನಷ್ಟು ಭದ್ರಪಡಿಸಿದ. ಹುಸೇನ್ ಸಾಗರ್ ಹಾಗೂ ಇಬ್ರಾಹಿಂ ಭಾಗಗಳನ್ನು ಅಭಿವೃದ್ಧಿಪಡಿಸಿದ. ಅಹಮದ್ ನಗರದ ಹುಸೇನ್ ನಿಜಾಮ್ ಶಹಾನ ಮಗಳು ಬಿಬಿ ಜಮಾಲಿಯನ್ನ ಮದುವೆ ಕೂಡ ಆದ. ಇಷ್ಟಾದ್ರೂ ಅವನಿಗೆ ಜಮ್ಶೀದನ ಬೆಂಬಲಿಗರು ಇವನ ವಿರುದ್ಧ ಸಂಚು ಮಾಡಬಹುದು ಅನ್ನೋ ಭಯ ಇದ್ದೇ ಇತ್ತು. ಹೀಗಾಗಿ ತನ್ನನ್ನು ತಾನು ಅತಿ ಹೆಚ್ಚು ಹಿಂದೂ ಪ್ರೇಮಿ ಅನ್ನೋದನ್ನ ತೋರಿಸ್ಕೊಳ್ತಾ ಅಲ್ಲಿನ ಹಿಂದೂ ಸರ್ದಾರರ ಬೆಂಬಲವನ್ನ ಗಳಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಹೋದ. ತನ್ನ ಹೆಸರನ್ನು ಕೂಡ ಹಿಂದೂ ಆಗಿಸಿಕೊಳ್ಳುವ ಪ್ರಯತ್ನ ಮಾಡ್ದ. ಮಲಿಕ್ ಇಬ್ರಾಹಿಂ ಕುಲಿ ಕುತುಬ್ ಶಾ ಅನ್ನೋದನ್ನ ಮಾಲ್ಕಿಭಾರಾಮ್ ಮತ್ತು ಇಭಾರಾಮ ಚಕ್ರವರ್ತಿ ಅಂತ ಬರೆಸಿಕೊಳ್ಳೋದಕ್ಕೆ ಶುರು ಮಾಡ್ದ. ಜನ ಕೂಡ ಇವನನ್ನ ಮಾಲ್ಕಿಭಾರಾಮ ಅಂತ ರಾಮನ ಹೆಸರಲ್ಲಿ ಕರೆಯೋದಕ್ಕೆ ಶುರು ಮಾಡಿದ್ರು. ಆದ್ರೆ ಈ ನಕಲಿ ರಾಮ ಕಟ್ಟಿದ್ದು ಮಸೀದಿಗಳನ್ನೇ, ಮಗನಿಗಿಟ್ಟಿದ್ದು ಮೊಹಮ್ಮದ್ ಕುಲಿ ಕುತುಬ್ ಶಾ ಅನ್ನೋ ಹೆಸರನ್ನೇ. ಹೀಗೆ 15 ವರ್ಷಗಳ ಕಾಲ ಮಾಲ್ಕಿಭಾರಾಮನ ಆಳ್ವಿಕೆ ಗೋಲ್ಕೊಂಡದಲ್ಲಿ ನಡೀತಾ ಹೋಯ್ತು. ಅವನ ಯಾವುದೇ ಸಮಸ್ಯೆಗೆ ಸಹಾಯ ಮಾಡೋದಕ್ಕೆ ವಿಜಯನಗರದ ಅಳಿಯ ರಾಮರಾಯ ಇದ್ದ. ಎಲ್ಲ ಸುಖವಾಗಿ ನಡೀತಾ ಇತ್ತು. ಇದೇ ಸಂದರ್ಭದಲ್ಲಿ ವಿಜಯನಗರದ ಅಳಿಯ ರಾಮರಾಯನಿಗೆ ಕೂಡ ವಯಸ್ಸಾಗ್ತಾ ಹೋಯ್ತು. ರಾಮರಾಯನ ವಿರುದ್ಧ ಶಾಹಿ ಸುಲ್ತಾನರ ಅಸಮಾಧಾನ ಹೆಚ್ಚಾಗ್ತಾ ಹೋಗ್ತಾ ಇತ್ತು. ಹೀಗಾಗಿ ಅಲ್ಲಿ ಶಾಹಿ ಸುಲ್ತಾನರ ನಡುವೆ ಒಂದು ಸಂಧಾನ ನಡೀತು. ಈ ಗೋಲ್ಕೊಂಡ ಹಾಗೂ ಬಿಜಾಪುರ ಎರಡೂ ರಾಜ್ಯಗಳ ಸುಲ್ತಾನರು ಅಳಿಯ ರಾಮರಾಯನಿಂದ ಸಹಾಯ ಪಡ್ಕೊಂಡವರೇ ಆಗಿದ್ರು. ರಾಮರಾಯನ ಸಹಾಯದಿಂದಲೇ ಸಿಂಹಾಸನವನ್ನವರು ಏರಿದ್ರು. ಆದ್ರೆ ಅಲ್ಲಿ ಸಹಾಯ, ಸಂಬಂಧ ಎಲ್ಲದಕ್ಕಿಂತ ಇಸ್ಲಾಂ ಬ್ರದರ್ಹುಡ್ ಅನ್ನೋದು ಮುಖ್ಯ ಆಯಿತು. ಹೀಗಾಗಿ 4 ಶಾಹಿ ಸಂಸ್ಥಾನಗಳು ವಿಜಯನಗರದ ವಿರುದ್ಧ ಯುದ್ಧಕ್ಕೆ ನಿಂತು. ಅದರಲ್ಲಿ ತುಂಬಾ ಮಹತ್ವದ ಪಾತ್ರವನ್ನು ವಹಿಸಿದ್ದು ಇದೇ ಗೋಲ್ಕೊಂಡದ ಇಬ್ರಾಹಿಂ ಕುಲಿ ಕುತುಬ್ ಶಾ. ತಾಳಿಕೋಟೆಯ ಯುದ್ಧದಲ್ಲಿ ರಾಮರಾಯನ ಅದೃಷ್ಟ ಕೈ ಕೊಡ್ತು. ಜೊತೆಗೆ ಅವನ ಸೇನೆಯಲ್ಲಿದ್ದ ಮುಸ್ಲಿಂ ಪಡೆ ದ್ರೋಹ ಮಾಡಿತು. ಗಿಲಾನಿಯನ್ನು ಇಬ್ಬರು ಸೇನಾ ಕಮಾಂಡರುಗಳು ಅಂತಿಮ ಘಟ್ಟದಲ್ಲಿ ವಿದ್ರೋಹ ಎಸಗಿಬಿಟ್ರು. ಇದರ ಪರಿಣಾಮ ವಿಜಯನಗರದ ಸೇನೆಗೆ ಸೋಲಾಯಿತು. ಅಳಿಯ ರಾಮರಾಯನನ್ನ ಆಶ್ಚರ್ಯಕರ ರೀತಿಯಲ್ಲಿ ಬಂಧಿಸಿದ ಮುಸ್ಲಿಂ ಸೇನೆ ಅವನನ್ನ ಸುಲ್ತಾನರುಗಳಿದ್ದ ಶಿಬಿರಕ್ಕೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಅಹಮದ್ ನಗರದ ಹುಸೇನ್ ನಿಜಾಮ್ ಶಾ ಅಂದ್ರೆ ಈ ಇಬ್ರಾಹಿಮನ ಮಾವ ಅಳಿಯ ರಾಮರಾಯನ ಶಿರಚ್ಛೇದ ಮಾಡ್ತಾನೆ. ಅದಕ್ಕೆ ಸಾಕ್ಷಿಯಾಗಿ ನಿಂತವನು ಇದೇ ಇಬ್ರಾಹಿಂ ಕುಲಿ ಕುತುಬ್ ಶಾ.
ಇದು ಇಷ್ಟಕ್ಕೆ ನಿಲ್ಲಿಲ್ಲ. ವಿಜಯನಗರದ ಸೇನೆಗೆ ಸೋಲಾದ ಬಳಿಕ ಈ ಶಾಹಿ ಸುಲ್ತಾನರ ಪಡೆ ವಿಜಯನಗರದ ರಾಜಧಾನಿ ಅಂದ್ರೆ ಇವತ್ತಿನ ಹಂಪಿಯ ಮೇಲೆ ದಾಳಿ ಮಾಡ್ತು. ಆ ಇಡೀ ನಗರವನ್ನ ಧ್ವಂಸ ಮಾಡ್ತು. ಯಾವ ಹಂಪಿ ದೇಶಭ್ರಷ್ಟನಾಗಿ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಓಡಿ ಬಂದಿದ್ದ ಇಬ್ರಾಹಿಮನಿಗೆ ಆಶ್ರಯ ಕೊಟ್ಟು 7 ವರ್ಷಗಳ ಕಾಲ ಸಾಕಿ ಸಲಹಿತ್ತೋ ಅದೇ ನಗರವನ್ನ ಅವನು ಮುಂದೆ ನಿಂತು ಧ್ವಂಸ ಮಾಡಿಸಿದ. ಅಲ್ಲಿಗೆ ಅವನಿಗೆ ಅನ್ನ ಹಾಕಿ ಆಶ್ರಯ ಕೊಟ್ಟ ತಪ್ಪಿಗೆ ಹಂಪಿ ದೊಡ್ಡ ಬೆಲೆಯನ್ನು ತೆರಬೇಕಾಗಿ ಬಂತು. ಹಿಂದೂಗಳ ಸಹಾಯದಿಂದ ಸಿಂಹಾಸನವನ್ನ ಪಡ್ಕೊಳ್ಳೋದಕ್ಕಾಗಿ ತನ್ನ ಹೆಸರನ್ನ ಮಾಲ್ಕಿಭರಾಮ ಅಂತ ಬದಲಿಸಿಕೊಂಡಿದ್ದ ಇಬ್ರಾಹಿಂ ಹಂಪಿಯ ಹಿಂದೂ ದೇವಾಲಯಗಳ ಮೇಲೆ ದಾಳಿ ಮಾಡಿಸಿದ. ಅಲ್ಲಿಗೆ ಇವನು ಸಿಂಹಾಸನವನ್ನು ಏರುವಾಗ ಗೋಲ್ಕೊಂಡದ ಎಲ್ಲ ಹಿಂದೂ ಸರದಾರರು ಇವನ ಬೆಂಬಲಕ್ಕೆ ನಿಂತ್ಕೋಬೇಕು, ಇವನನ್ನ ವಿರೋಧಿಸಿದರೆ, ಇವನ ವಿರುದ್ಧ ಕೆಲಸ ಮಾಡಿದರೆ ಅದು ಗೋಹತ್ಯೆಗೆ ಸಮ ಅಂತೆಲ್ಲ ಹೇಳಿ ಇವನ ಪರ ಒಂದುಗೂಡಿ ಇವನನ್ನ ವಿರೋಧಿಸಿದ್ದ ಮುಸ್ಲಿಂ ಸರದಾರರ ವಿರುದ್ಧ ಹೋರಾಡೋದಕ್ಕೆ ಕೂಡ ನಿಂತ ಹಿಂದೂಗಳು ಅಲ್ಲಿಗೆ ಧನ್ಯರಾದರು. ಈ ಯುದ್ಧದ ನಂತರ ಆದೋನಿ ಹಾಗೂ ಉದಯಗಿರಿ ಕೋಟೆಗಳನ್ನು ಮತ್ತು ಆಂಧ್ರದ ಒಂದಷ್ಟು ಭಾಗಗಳನ್ನು ಈ ಗೋಲ್ಕೊಂಡ ತನ್ನ ಕೈವಶ ಮಾಡಿಕೊಳ್ತು. ಈ ಯುದ್ಧದ ನಂತರ ಕೂಡ 15 ವರ್ಷಗಳ ಕಾಲ ಇಬ್ರಾಹಿಮ ಬದುಕಿದ್ದ. ಆ ನಂತರ 1580ರಲ್ಲಿ ತನ್ನ 62ನೇ ವಯಸ್ಸಿಗೆ ಅನಾರೋಗ್ಯ ಪೀಡಿತನಾಗಿ ಸಾವಿಗೀಡಾದ. ಅವನ ನಂತರ ವಿಜಯನಗರದ ಭಾಗೀರಥಿಯ ಮಗ ಮೊಹಮ್ಮದ್ ಕುಲಿ ಕುತುಬ್ ಶಾ ಗೋಲ್ಕೊಂಡದ ಸಿಂಹಾಸನವನ್ನು ಏರ್ತಾನೆ. ನಾವಿವತ್ತು ಹೈದರಾಬಾದ್ ಅನ್ನೋ ನಗರವನ್ನು ನೋಡ್ತಾ ಇದೀವಲ್ವಾ, ಅದನ್ನು ನಿರ್ಮಾಣ ಮಾಡಿದ್ದು ಇದೇ ಮೊಹಮ್ಮದ್ ಕುಲಿ ಕುತುಬ್ ಶಾ. ಇದು ಗೆಳೆಯರೆ, ಗೋಲ್ಕೊಂಡ ಕಟ್ಟಿದವನು ಏನಾದ ಮತ್ತು ಅನ್ನ ಹಾಕಿ ಆಶ್ರಯ ಕೊಟ್ಟವನನ್ನ ಗೋಲ್ಕೊಂಡದ ಸುಲ್ತಾನ ಏನು ಮಾಡ್ದ ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.